ಕೆಲವೊಮ್ಮೆ ನಾವು ಊಟ ಮಾಡುವಾಗ ಕೂದಲು ಸಿಗುತ್ತೆ. ಸಾಕಷ್ಟು ಬಾರಿ ನಾವು ನಿರ್ಲಕ್ಷಿಸ್ತೇವೆ. ಊಟ ಮಾಡುವಾಗ ಅಥವಾ ಆಹಾರ ಸೇವಿಸುವಾಗ ಕೂದಲು ಸಿಕ್ಕರೆ ಅದು ಏನನ್ನ ಸೂಚಿಸುತ್ತೆ? ಯಾವ ದೋಷವಿದ್ರೆ ಆಹಾರದಲ್ಲಿ ಕೂದಲು ಸಿಗುತ್ತೆ? ಊಟ ಮಾಡುವಾಗ ಅಥವಾ ಏನನ್ನಾದರೂ ತಿನ್ನುವಾಗ ನಿಮಗೂ ಅನೇಕ ಬಾರಿ ಕೂದಲು ಸಿಕ್ಕಿರಬಹುದು. ಶಾಸ್ತ್ರಗಳ ಪ್ರಕಾರ ಕೂದಲು ಸಿಕ್ಕಿರುವ ಆಹಾರವನ್ನು ನಾವು ಎಂದಿಗೂ ಸೇವಿಸಬಾರ್ದು. ಇದು ರಾಹು ಮತ್ತು ಪಿತೃದೋಷವನ್ನ ಸೂಚಿಸುತ್ತೆ. ನಾವು ಯಾವ ರೀತಿಯಾದ ಆಹಾರವನ್ನ ಸೇವಿಸುತ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಇರುತ್ತೆ. ಏಕೆಂದರೆ ಆಹಾರವೇ ಜೀವನದ ಆಧಾರ. ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಆಹಾರ ಅಥವಾ ಧಾನ್ಯಗಳ ಮಹತ್ವವನ್ನ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲದೆ ಆಹಾರ ಸೇವನೆಗೆ ಸಂಬಂಧಿಸಿದ ಹಲವು ನಿಯಮಗಳನ್ನು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಹಾರದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳುವುದರ ಅರ್ಥವೇನು ನೋಡೋಣ. ಇದರಿಂದ ರಾಹು ದೋಷ ಉಂಟಾಗುವುದು. ನೀವು ಯಾವುದೇ ಆಹಾರ ಸೇವಿಸುವಾಗ ನಿಮಗೆ ಪದೇ ಪದೇ ಕೂದಲು ಬಾಯಿಗೆ ಸಿಕ್ಕಿದ್ರೆ ಅಥವಾ ಕೂದಲು ಆಹಾರದಲ್ಲಿ ಕಾಣಿಸಿಕೊಂಡ್ರೆ ಅಂತಹ ಆಹಾರವನ್ನ ನೀವು ಸೇವಿಸಲು ಹೋಗದಿರಿ. ಆಹಾರದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳುವುದನ್ನ ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಮನೆಯಲ್ಲಿ ಅಥವಾ ಜೀವನದಲ್ಲಿ ಅಶುಭ ರಾಹುವಿನ ಪ್ರಭಾವವನ್ನ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಇದು ಪಿತೃದೋಷದ ಸೂಚನೆ. ಆಹಾರದಲ್ಲಿ ಪದೇ ಪದೇ ಕೂದಲು ಸಿಗುವುದು ಕೇವಲ ರಾಹು ದೋಷಕ್ಕೆ ಮಾತ್ರ ಕಾರಣವಲ್ಲ, ಬದಲಾಗಿ ಇದರಿಂದ ಪಿತೃದೋಷ ಕೂಡ ಉಂಟಾಗುತ್ತೆ. ನೀವು ತಿನ್ನಲು ಕುಳಿತಾಗ ಅಥವಾ ಕೈಯಲ್ಲಿ ಆಹಾರವನ್ನ ತೆಗೆದುಕೊಂಡಾಗ ಕೂದಲು ಕಾಣಿಸಿದ್ರೆ ಅದು ಪಿತೃದೋಷದ ಸೂಚನೆಯಾಗಿದೆ. ಯಾವ ಮನೆಯಲ್ಲಿ ಪಿತೃದೋಷವಿರುತ್ತದೆಯೋ ಅಂತಹ ಮನೆಯಲ್ಲಿ ಆಹಾರವನ್ನ ಸೇವಿಸುವಾಗ ಪದೇ ಪದೇ ಅಡಚಣೆಗಳು ಉಂಟಾಗುತ್ತೆ. ಆರೋಗ್ಯ ಹಾಳಾಗುವುದು. ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ನಿಮಗೆ ರಾಹು ದೋಷವಿದ್ರೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತೀರಿ. ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತೀರಿ. ಅನಗತ್ಯ ಖರ್ಚುಗಳು ಹೆಚ್ಚಾಗತೊಡಗುತ್ತೆ. ಅನಾರೋಗ್ಯ ಅಥವಾ ಇತರ ಕಾರಣಗಳಿಂದಾಗಿ ಹಣವನ್ನ ಕೈಯಲ್ಲಿ ಉಳಿಯಲು ರಾಹು ಎಂದಿಗೂ ಅನುಮತಿಸುವುದಿಲ್ಲ. ಅಡುಗೆ ಮನೆಯಲ್ಲಿ ಹೀಗಿರಿ. ನಿಮಗೂ ಹೀಗಾದರೆ, ಅಂದರೆ ಊಟ ಮಾಡುವಾಗ ಕೂದಲು ಬಂದರೆ ತಕ್ಷಣ ರಾಹು ಮತ್ತು ಪಿತೃದೋಷಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳಿ. ಅಲ್ಲದೆ ಊಟ ಮಾಡುವಾಗ ನಿಮ್ಮ ಕೂದಲನ್ನು ಕಟ್ಟಿಕೊಳ್ಳಿ ಮತ್ತು ಅಡುಗೆ ಮಾಡುವಾಗ ಶುಚಿತ್ವವನ್ನ ನೋಡಿಕೊಳ್ಳಿ. ಅಡುಗೆ ಮನೆಯಲ್ಲಿ ತಲೆಕೂದಲನ್ನ ಬಿಟ್ಕೊಂಡು ಹೋಗಬೇಡಿ. ಇವುಗಳು ಕೂಡ ಶುಭವಲ್ಲ. ಇದಲ್ಲದೆ ಊಟ ಬಡಿಸುವಾಗ ಪದೇ ಪದೇ ಕೈಯಿಂದ ಬೀಳುವುದು, ಆಹಾರ ಸೇವಿಸುವಾಗ ಉಂಟಾಗುವ ಯಾವುದೇ ರೀತಿಯ ಅಡಚಣೆ, ಆಹಾರ ಸೇವಿಸುವಾಗ ಯಾವುದೇ ಅಶುಭ ಸುದ್ದಿ ಬಂದರೆ ಅದು ಕೂಡ ಶುಭವಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ.